ಸ್ವಾಗತ. ಶಿಕ್ಷಣ ತಜ್ಞರಾಗಿ ಡಾಕ್ಟರ್ ಸುಪ್ರೀತ್ ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಫಸ್ಟ್ ಓಪನಿಂಗ್ ಕಾಮೆಂಟ್ ನಿಮ್ಮಿಂದಲೇ ತಗೊಳ್ಳೋಕೆ ಇಷ್ಟಪಡ್ತೀನಿ ಸರ್. ವಿದ್ಯಾರ್ಥಿಗಳ ತಪ್ಪು ಯಾವ ಪರ್ಸೆಂಟೇಜಲ್ಲಿದೆ? ರಾಜಕೀಯ ಪಾರ್ಟಿಗಳ ಎಡವಟ್ಟು ಯಾವ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ ನಿಮಗೆ? ನಾನು ಬೀಯಿಂಗ್ ಎನ್ ಅಕಾಡೆಮಿಷಿಯನ್, ಒಬ್ಬ ಶಿಕ್ಷಣ ಕ್ಷೇತ್ರದ ಪ್ರೊಫೆಸರ್ ಆಗಿ ನಾನು ಮಕ್ಕಳಿಗೆ ಪ್ರಪ್ರಥಮವಾಗಿ ಹೇಳೋದು, ಯಾವುದೇ ಪಕ್ಷ ಇರಲಿ, ಯಾವುದೇ ರಾಜಕೀಯ ವ್ಯವಸ್ಥೆ ಇರಲಿ, ವಿ ಕೆನಾಟ್ ಬ್ಲೇಮ್ ಎನಿಬಡಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಬ್ಲೇಮ್ ಗೇಮಲ್ಲಿ ನಾವು ಆ್ಯಸ್ ಅನ್ ಅಕಾಡೆಮಿಷನ್ನು ಜೊತೆಲಿ ಸೇರಿಸ್ಕೊಳ್ಳಿಕ್ಕಾಗಲ್ಲ. ಆದರೆ ಮಕ್ಕಳಿಗೆ ಇವತ್ತಿನ ದಿವಸ ಏನು ನೀಟ್ ಪರೀಕ್ಷೆಗೆ ತಯಾರಾಗೋದನ್ನು ನಾವು ಏನು ಹೇಳ್ಕೊಡ್ತಾ ಇದ್ದೀವಿ, ಅದೇ ರೀತಿ ಶಿಕ್ಷಕರು ಟೈಮ್ ಮ್ಯಾನೇಜ್ಮೆಂಟನ್ನು ಕೂಡ ನಾವು ಒಂದಿಷ್ಟು ಹೇಳ್ಕೊಡ್ಬೇಕಾಗ್ತದೆ. ಪರೀಕ್ಷೆ ಪ್ರಾರಂಭವಾಗುವ ಮೊದಲು ಯಾವ ಹಂತದಲ್ಲಿ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು, ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ಬೇಕು. ಇದೆಲ್ಲತ್ರ ಮಧ್ಯ ಈಗೇನು ಇವೆರಡು ಪಕ್ಷಗಳು ಕಿತ್ತಾಡ್ತಾ ಇದ್ದಾರೆ, ನೀವು 22 ಲಕ್ಷ ಜನಕ್ಕೆ ಮೋಸ ಮಾಡಿದ್ರಿ, ಆಮೇಲೆ ಎಕ್ಸಾಮಿನೇಷನ್ ದಿವಸ ನೀವು ಪೋಸ್ಟ್ಪೋನ್ ಮಾಡ್ಕೊಳ್ಳೋಕ್ಕಾಗಲಿಲ್ವಾ, ಎಲ್ಲೋ ಒಂದು ಕಡೆ ಇಬ್ಬರು ಮಾತಾಡೋದು ನಿಜ ಅಂದ್ಕೊಳ್ಳೋಣ. ಆದರೆ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಒಂದಿಷ್ಟು ಸ್ವಲ್ಪ 1-2-3 ಅವರ್ಸ್ ಪೋಸ್ಟ್ಪೋನು ಇವರು ಕೂಡ ಮಾಡ್ಬೋದಾಗಿತ್ತು. ಯಾಕಂದರೆ ಮಕ್ಕಳ ಹಿತದೃಷ್ಟಿಯಿಂದ ನಿಷ್ಪಕ್ಷಪಾತವಾಗಿ ಪ್ರಧಾನಮಂತ್ರಿ ಮೋದಿಯವರು ಕೂಡ 2 ಅವರ್ಸ್ ಮೊನ್ನೆ ದಿವಸ ಎಕ್ಸಾಮಿನೇಷನ್ ಪರ್ಪಸ್ಗೆ ಈ ಕಾನ್ವಾಯ್ಸ್ ಎಲ್ಲ ಹೋಗೋದ್ರಿಂದ 2 ಅವರ್ಸ್ ಲೇಟ್ ಮಾಡಿ ಅವರು ಹೋಗಿದ್ದಾರೆ. ಸೊ ಒಬ್ರನ್ನೊಬ್ರು ನೋಡಿ ಒಳ್ಳೆಯದನ್ನು ಕಲ್ತ್ಕೊಂಡು ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಬಿ ಏನಂದರೆ ಎಲ್ಲೋ ಒಂದು ಕಡೆ ಮಾದರಿಯಾಗಿ ಮಕ್ಕಳಿಗೆ ನಾವು ಬಿಂಬಿಸಬೇಕು. ಇದೇ ಪಕ್ಷದಲ್ಲಿ ಇದೇ ಎಕ್ಸಾಮಿನೇಷನ್ ಪರ್ಪಸ್ಗೆ ಈ ಎರಡೂ ಪಕ್ಷಗಳು ಸೇರಿಕೊಂಡು ಯಾಕೆ ಈ ಕಾರ್ಪೊರೇಟ್ ಕೋಚಿಂಗ್ ಸೆಂಟರ್ಸ್ ಮೇಲೆ ಕಡಿವಾಣ ಹಾಕ್ತಾ ಇಲ್ಲ ಅನ್ನೋದು ನನ್ನ ದೊಡ್ಡ ಪ್ರಶ್ನೆ. ಆ ಕಾರ್ಪೊರೇಟ್ ಕೋಚಿಂಗ್ ಸೆಂಟರ್ಸಿಂದಲೇ ಇವತ್ತಿನ ದಿವಸ ನೀಟಿನ ಹಗರಣ ಆಗಿರೋದು. ಆ ನೀಟ್ ಹಗರಣದಲ್ಲಿ ಯಾರ್ಯಾರು ಕಾರ್ಪೊರೇಟ್ ಕೋಚಿಂಗ್ ಸೆಂಟರ್ಸ್ ಇವತ್ತಿನ ದಿವಸ ಏನು ರಾಜ್ಯವ್ಯಾಪಿ ಮತ್ತು ಏನು ರಾಷ್ಟ್ರವ್ಯಾಪಿ ಹರಡ್ಕೊಂಡಿದೆ, ಮಕ್ಕಳಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಅವರು ನಿಷ್ಪಕ್ಷಪಾತವಾಗಿ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಅದನ್ನು ಇನಿಷಿಯೇಟಿವ್ಶಿಪ್ ತಗೊಳ್ತಾ ಇಲ್ಲ ಅನ್ನೋದು ನಾನೊಬ್ಬ ಅಲ್ಲ, ಈ ರಾಷ್ಟ್ರದ ಎಲ್ಲ ಶಿಕ್ಷಣ ತಜ್ಞರಿಗೂ ಕೂಡ ನಿಜವಾಗ್ಲೂ ಆಳವಾದಂಥ ನೋವಿದೆ. ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಸುಮ್ಮನೆ ಈ ನಾಗಾಲೋಟದ ಪ್ರಪಂಚದಲ್ಲಿ ಓಡು ಅಂತ ನೀನು ಓಡು ಅಂತ ಓಡಿಸ್ತಾ ಇದ್ದಾರೆ. ಇದೆಲ್ಲದ್ರ ಮಧ್ಯೆ ನೀಟ್ ಎಕ್ಸಾಮಿನೇಷನ್ ನಡೆಯುವಂಥ ಸಂದರ್ಭದಲ್ಲಿ ಮಕ್ಕಳ ಪಿನ್ ಕೋಡ್ ಏನಿದೆ, ಆ ಪಿನ್ ಕೋಡ್ಗೆ ತಕ್ಕಂತೆ ಆ ಏರಿಯಾದ ಎಕ್ಸಾಮಿನೇಷನ್ ಸೆಂಟರ್ಸನ್ನು ಯಾಕೆ ಹಾಕಲ್ಲ? ದೇ ಹ್ಯಾವ್ ಟು ಅಲಾಟ್ ದಿ ಎಕ್ಸಾಮಿನೇಷನ್ ಸೆಂಟರ್ಸ್ ಅಕಾರ್ಡಿಂಗ್ ಟು ದೇರ್ ರೆಸಿಡೆನ್ಷಿಯಲ್ ಪಿನ್ ಕೋಡ್ ಏರಿಯಾ. ಆವಾಗ ಅಪ್ಪ ಅಮ್ಮಂದ್ರಿಗೂ ಈ ಟೆನ್ಷನ್ ಇರಲ್ಲ, ಮಕ್ಕಳಿಗೆ ಈ ಟೆನ್ಷನ್ ಇರೋದಿಲ್ಲ. ಈಗ ನೋಡಿ, ಅದರಲ್ಲಿ ಯಾವುದೋ ಒಂದು ಮಗು ಎಲ್ಲಿಂದನೋ ಬರಬೇಕು ಅಂದರೆ, ಈಗ ಫಾರ್ ಒಂದು ಸಣ್ಣ ಎಕ್ಸಾಂಪಲ್, ಕೋಲಾರದಿಂದ ಒಂದು ಮಗು RC ಕಾಲೇಜಿಗೆ ಬರಬೇಕಂದ್ರೆ, ಮೇಡಮ್ ನಮ್ಮಂಥವ್ರೆ ವೆಹಿಕಲಲ್ಲಿ ಹೋಗೋವಂಥ ನಮ್ಮಂಥವ್ರೆ ಬೆಂಗಳೂರು MG ರೋಡಿಂದ ಕೋಲಾರ್ಗೆ ಹೋಗೋದಕ್ಕೆ ಟ್ರಾಫಿಕಲ್ಲಿ 4 ಅವರ್ಸ್ ಬೇಕು. ಅಲ್ವಾ ಮೇಡಮ್? ಅಂಥದ್ರಲ್ಲಿ 11 ಗಂಟೆಯಿಂದ 1 ಗಂಟೆ ತನಕನೂ ಎಕ್ಸಾಮ್ ಟೈಮ್ ಇರುತ್ತೆ, ಬರ್ಬೋದು ಅಂತಂದರೆ ಆ ಮಕ್ಕಳು, ಈಗ ನೀವು ಎಲ್ಲ ದಿನ ಟ್ರಾಫಿಕಲ್ಲಿ ಓಡಾಡ್ತೀವಿ ಗೊತ್ತಿರುತ್ತೆ, ಆ ಮಕ್ಕಳಿಗೆ ಓದೋದನ್ನು ಬಿಟ್ಟು ಇನ್ನೇನು ಗೊತ್ತಿರಲ್ಲ. ಮತ್ತು ತಂದೆ ತಾಯಂದರು ಕೂಡ ಮೋಸ್ಟ್ ಆಫ್ ದೆಮ್ ಕಮ್ ಫ್ರಮ್ ಎ ರೂರಲ್ ಬ್ಯಾಕ್ಗ್ರೌಂಡ್. ಆಮೇಲೆ ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಈಗ ಒಂದು 2-3 ವರ್ಷದಿಂದ ನಾನು ಕೂಡ ಐ ಆಮ್ ಆಲ್ಸೋ ಎ ಪ್ಯಾಷನೇಟ್ ಫಿಸಿಕ್ಸ್ ಪ್ರೊಫೆಸರ್, ನಾನು ಕೂಡ ಆ ಮಕ್ಕಳಲ್ಲೆಲ್ಲ ಮಾತಾಡಿದಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಎಷ್ಟೋ ಜನಕ್ಕೆ ನೀಟ್ ಎಕ್ಸಾಮಿನೇಷನಲ್ಲಿ ಸೀಟ್ ಸಿಕ್ಕದೇ ಇರೋ ಕಾರಣ ಏನಪ್ಪ ಅಂತಂದರೆ ಅವ್ರು ಓದಿಲ್ಲ ಅನ್ನೋ ಕಾರಣ ಅಲ್ಲ. ಒಂದು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೋ ಇತ್ತು, ಆ ಟೆನ್ಷನಲ್ಲಿ ಹೋಗಿ ಬರೆದಿರ್ತಾರೆ. ಮತ್ತೊಂದು ಟೆನ್ಷನ್ ಏನಪ್ಪ ಅಂತಂದರೆ, ಮೇಜರ್ಲಿ ಆ ಟೈಮ್ ಫ್ರೇಮ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ದಿ ಮೇಜರ್ ಪ್ರಾಬ್ಲಮ್. ಇದೆಲ್ಲದ್ರ ಜೊತೆಗೆ 108 ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಬೇಕಲ್ಲ. ಸೆಮಿ ರೂರಲ್ ಏರಿಯಾ ಮತ್ತು ರೂರಲ್ ಏರಿಯಾ ಮಕ್ಕಳಿಗೆ ಇದು ಎಲ್ಲೋ ಒಂದು ಕಡೆ ಮಾರಕ ಆಗಿದೆ. ಅವರಿಗೆ ಹೇಳ್ಕೊಡ್ಲಿಕ್ಕೆ ಕಾಲೇಜ್ ಮಟ್ಟದಲ್ಲಿ ಹೇಳ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿಗೂ ಕೂಡ ಎನಿ ಎಜುಕೇಷನ್ ಮಿನಿಸ್ಟರ್ ಹೂ ಕಮ್ಸ್, ಐ ವಾಂಟ್ ಟು ರೈಟ್ಲಿ ಕ್ವಶ್ಚನ್ ದೆಮ್, ವೈ ಆರ್ ಯು ನಾಟ್ ಅಲೋಯಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ ಇನ್ ಆಲ್ ದಿ PU ಕಾಲೇಜಸ್? ಪ್ಲೀಸ್ ಅಲೋ ದೆಮ್. You are not allowing the competitive examination coaching in all the private colleges. That is why corporate tuition centers have started now, which is playing a very big game in the society of this country. True, sir.